ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ಆರೋಗ್ಯಕರವಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ತರಕಾರಿ ಮತ್ತು ಕಾಳುಗಳ ಸಲಾಡು. ಇದು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯವಂತರಾಗಿರ್ತೀರಿ. ಹಂಗಾದ್ರೆ ಇವತ್ತಿನ ದಿವಸ ತರಕಾರಿ ಮತ್ತು ಕಾಳುಗಳ ಸಲಾಡ್ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ಹಂಗಾದ್ರೆ ಇದು ತರಕಾರಿ ಮತ್ತು ಕಾಳುಗಳ ಸಲಾಡ್ ಯಾವ ರೀತಿ ಮಾಡೋದು ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ, ಇದು ತರಕಾರಿಗಳ ಕಾಳುಗಳ ಸಲಾಡ್. ಅದ್ರ ಸಂಬಂಧ ನೋಡ್ರಿ, ನಾವು ಎಲ್ಲ ರೀತಿಯ ಕಾಳುಗಳು ತೊಗೊಂಡಿವಿ. ಈ ಎಲ್ಲ ರೀತಿಯ ಕಾಳುಗಳು ಏನಂತಾರಲ್ಲ, ನೀನು ಸಂಜೆ ಮುಂದೆ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿನಿ ರೀ. ಯಾವ್ಯಾವ ಕಾಳುಗಳದಾವ್ರಿ ಅಂದ್ರೆ ಇವು ಮೊದಲೇದು ನೋಡ್ರಿ, ಹಸಿ ಶೇಂಗಾ ನೀರಲ್ಲಿ ನೆನೆಸಿಟ್ಟಿನಿ ರೀ. ಅವರೆಕಾಳು ಸ್ನೇಹಿತರೆ, ಹುರುಳಿಕಾಳು ನೋಡಿ ಸ್ನೇಹಿತರೆ, ಮಡಕೆ ಕಾಳು ಸ್ನೇಹಿತರೆ, ಉದ್ದಿನ ಕಾಳು, ಕಡಲೆಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ಈ ರೀತಿಯ ಕಾಳುಗಳು ತೊಗೊಂಡಿನಿ. ಇವೆಲ್ಲ ಪೂರ್ತಿ ಅಂತಲ್ಲ ನಿನ್ನ ಸಂಜೆ ಮುಂದೆ ನೀರಾಗ ಒಂದು ಸ್ವಲ್ಪ ನೆನೆಸಿಟ್ಟಿನಿ ರೀ. ಈಗ ಬರ್ರಿ ಸಲಾಡ್ ಮಾಡೋಣ್ರಿ. ಈಗ ಏನು ಮಾಡೋದಂದ್ರೆ ರೀ, ಇವತ್ತರ ನೀರಾಗ ಸ್ವಲ್ಪ ನೆನೆಸಿಟ್ಟಿರ್ಲಿ, ಅವು ಕಾಳುಗಳಲ್ಲಿ ನಿಂತು ಚಾಣಿಗಳಿಗೆ ಸೋಸ್ಕೊಂಡ್ರಿ ಸ್ನೇಹಿತರೆ. ಈಗ ನೋಡ್ರಿ, ಎಲ್ಲ ಕಾಳುಗಳು ಹಾಕೊಂಡಿನಿ ಚಾಣಿಗೆ ಒಳಗೆ. ಸ್ವಲ್ಪ ಮ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಈಗ ಸ್ನೇಹಿತರೆ ಚಾಣಿ ಒಳಗೆ ಸೋಸ್ಕೊಂಡಿನಿ. ಈಗ ನೋಡ್ರಿ, ಈಗ ಕುಕ್ಕರ್ ಕಚ್ಚೋಳ ಸಂಬಂಧ ಇದನ್ನ ಕಾಳುಗಳು ಮಿಕ್ಸ್ ಇರ್ತಾರೆ, ಒಟ್ಟು ಕಾಳುಗಳು ಅದನ್ನ ಹಾಕೋತೀನತ್ತ. ಇದನ್ನು ಕುಕ್ಕರ್ ಕೆದಕ್ಕೆ ಹಚ್ಕೊಳ್ಳೋದು ಅಂದ್ರೆ ಸ್ನೇಹಿತರೆ, ಈಗ ನಿನ್ನೆ ರಾತ್ರಿ ಒಂದು ಸ್ವಲ್ಪ ನೀರಿನಾಗ ಇಟ್ಟಿರಿ, ಆದರೂ ಮೆತ್ತಗಾಗಿರ್ತಾವೆ. ಆದ್ರೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು. ಇನ್ನೂ ಸ್ವಲ್ಪ ಮೆತ್ತಗಾಗೋ ಸಂಬಂಧ ಕುಕ್ಕರ್ ಕಚ್ಕೊಳ್ಳೋದ್ರಿ. ಈಗ ನೋಡ್ರಿ, ಅಂದಾಜು 1 ಅಥವಾ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ ರೀ. ಮತ್ತು ಇದ್ರಾಗ ನಿಮ್ಗೆ ಬೇಡವಾದ ಯಾವುದಾದ್ರೂ ಕಾಳುಗಳಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಎಕ್ಸ್ಟ್ರಾ ನಿಮಗೆ ಬೇಕಾದ ಕಾಳುಗಳು ಕೂಡ ಹಾಕ್ಕೊಂಡು ನೀವು ಕುಕ್ಕರ್ ಕಚ್ಕೋಬೇಕು ಸ್ನೇಹಿತರೆ. ಈಗ ಬರ್ಸನ್ ಚಾಲು ಮಾಡ್ಕೊಂಡು ಕುಕ್ಕರ್ ಕಚ್ಕೋತೀನಿ ರೀ. ಕುಕ್ಕರ್ ಕಚ್ಕೊಂಡು 3 ಸಿಟಿ ಹೊಡಿಸ್ತೀನಿ ರೀ ಸ್ನೇಹಿತರೆ. ಈಗ ಬರ್ಸನ್ ಚಾಲು ಮಾಡ್ಕೊಂಡು ಕುಕ್ಕರ್ ಇಟ್ಟೀನಿ ರೀ. ಈಗ 3 ವಿಜಿಲ್ ಹೊಡಿಸ್ತೀನಿ ರೀ ಅದನ್ನೀಗ. ಸ್ನೇಹಿತರೆ, ಈಗ ಕುಕ್ಕರ 3 ವಿಜಿಲ್ ಆಗೈತ್ರಿ. ಈಗ ಏರು ಹೋಗೈತ್ರಿ, ಬಿಚ್ಕೋತೀನಿ ನೋಡ್ರಿ ಹೆಂಗೆ ಆಯ್ತತ್ತ ನೋಡ್ರಿ. ಮ್ಯಾಗಿಂದ ಬಿಚ್ಕೋತೀನಿ ಕುಕ್ಕರ್. ಈಗ ನೋಡ್ರಿ, ವಾವ್ ನೋಡ್ರಿ ಯಾವ ರೀತಿ ಆಗೈತಿ ನೋಡ್ರಿ. ಒಂದು ಸ್ವಲ್ಪ ಮೆತ್ತಗೈತಿ ನೋಡ್ರಿ ಎಲ್ಲ ನೋಡಿ ಸ್ನೇಹಿತರೆ, ಪೂರ ಮೆತ್ತಗೈತಿ ನೋಡ್ರಿ, ಪೂರ್ತಿ ಮೆತ್ತಗೈತಿರಲ್ಲ. ಈಗ ಇದನ್ನ ಏನು ಮಾಡೋದಂದ್ರೆ ರೀ, ಚಾಣಿಗೆ ಇಟ್ಟ ನೀರನ್ನು ಬಸಿಸ್ಕೊಳ್ಳೋಣ್ರಿ. ಈಗ ಸ್ನೇಹಿತರೆ ನೋಡ್ರಿ, ನೀರು ಪೂರ್ತಿ ಬಸ್ದೀನಿ ನೋಡ್ರಿ. ಯಾವ ರೀತಿ ನೀರು ಕೆಳಗಡೆ ಬಂತು ನೋಡ್ರಿ. ಈ ನೀರು ಏನಂತಿ ವೇಸ್ಟ್ ಮಾಡಬೇಡ್ರಿ, ಚೆಲ್ಲಾಕೋಬೇಡ್ರಿ. ಇದು ಸಾಂಬಾರಕ್ಕೆ ಉಪಯೋಗಿಸ್ಕೊರಿ. ಯಾಕಂದ್ರೆ ಎಲ್ಲ ಪೌಷ್ಟಿಕಾಂಶಗಳೆಲ್ಲ ಇಂಥ ನೀರು ಇರ್ತೈತೆ ಸ್ನೇಹಿತರೆ. ಈಗ ಇದನ್ನು ಸಾಂಬಾರಕ್ಕೆ ಉಪಯೋಗಿಸ್ಕೋಬೇಕು, ನೀವು ಚೆಲ್ಲಾಕೋಬೇಡ್ರಿ. ಎಲ್ಲ ಕುಕ್ಕರ್ ಕಚ್ಕೊಂಡು ಬಸದಂಥ ಕಾಳು ಎಲ್ಲ ಹಾಕೋತೀವಿ ನೋಡ್ರಿ. ಈಗ ಪುಟ್ಟಿಗೆ ಎಲ್ಲ ರೀತಿ ಕಾಳುಗಳು ಇದನ್ನು ಕುಕ್ಕರ್ ಕಚ್ಕೊಂಡು ರೀ. ಮತ್ತು ನೀರನ್ನು ಬಸಿದೀವಿ. ಈಗ ತರಕಾರಿ ಕಾಳುಗಳು ಸಲಾಡ್ ಮಾಡ್ಬೇಕು ರೀ. ಹಂಗಾದ್ರೆ ತರಕಾರಿಗಳು ಬೇಕು ರೀ. ಅದ್ರ ಸಂಬಂಧ ನೋಡಿರಿ, ಮೊದಲು 1 ಬೌಲ್ ಆಗೋಷ್ಟು ಏನರದ ಕ್ಯಾರೆಟ್ ರೀ, ಅದನ್ನು ಹಾಕೋತೀನಿ ನೋಡ್ರಿ. ಈಗ ಕ್ಯಾರೆಟ್ ಏನೈತಿ ತುರ್ಕೊಂಡಿನಿ, ಅದನ್ನು ಹಾಕೋತೀನತ್ತ. 1 ಬೌಲ್ ಆಗೋಷ್ಟು ಇದು ಸೌತೆಕಾಯಿ, ಅದನ್ನು ಕೂಡ ತುರ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ ರೀ. 1 ಬೌಲ್ ಆಗೋಷ್ಟು ಹಸಿ ಕೊಬ್ಬರಿ, ಅದನ್ನು ಸಣ್ಣಗೆ ತುರ್ಕೊಂಡಿನಿ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನತ್ರ. ಮತ್ತು ಕರಿಬೇವು ಸಣ್ಣಗೆ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ ರೀ. ಮತ್ತು ಕೊತ್ತಂಬರಿ, ಅದನ್ನು ಕೂಡ ಹಾಕೋತೀನಿ ಸ್ನೇಹಿತರೆ. ಸಕ್ರೆ, ರುಚಿಗೆ ತಕ್ಕಷ್ಟು ಸಕ್ರೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೆಂಪು ಖಾರದ ಪುಡಿ. ನೀವು ಖಾರ ಎಷ್ಟು ಸೇವನೆ ಮಾಡ್ತೀರಿ ಅದರ ತಕ್ಕಂತೆ ಖಾರ ಹಾಕೋರಿ ಸ್ನೇಹಿತರೆ. ಈಗ ಕೆಂಪು ಖಾರದ ಪುಡಿನ ಹಾಕೋತೀನತ್ತ. ಈಗ ಎಲ್ಲ ಸಾಮಗ್ರಿಗಳು ಹಾಕೊಂಡು ಈಗ ಏನು ಮಾಡೋದಂದ್ರೆ ರೀ, ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಇದೆಲ್ಲ ಏನಂತಿರಲ್ಲ ತರಕಾರಿ ಮತ್ತು ಇದು ಕುಕ್ಕರ್ ಕಚ್ಕೊಂಡಿದ್ದ ಇದನ್ನು ಕಾಳುಗಳು ಮತ್ತು ಎಲ್ಲ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಪೂರ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಚೆನ್ನಾಗಿ ಎಷ್ಟು ಚಂದ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚಂದ ಸಲಾಡ್ ತಯಾರಾಕತಿ. ನಾವು ಈಗ ಕಾಳು ಇದ್ರ ಕುಕ್ಕರ್ ಕಚ್ಕೊಂಡಿರಿ. ಕುಕ್ಕರ್ ಕೆದಕ್ಕೆ ಕಚ್ಕೊಂಡಿವಿ ಅಂದ್ರೆ ಸ್ವಲ್ಪ ಒಟ್ಟಿಗೆ ಬಿರುಸಾಗ್ಬೋದು. ನಾವು ಇದು ಕುಕ್ಕರ್ ಕಚ್ಕೊಂಡಿವಿ. ಇಲ್ಲಾಂದ್ರೆ ನೀವು ಕುಕ್ಕರ್ ಕಚ್ಕೊಳ್ಳಾರ ಬರೀ ನಿನ್ನೆ ರಾತ್ರಿ ಅಂತ ನೀರಾಗ ಸ್ವಲ್ಪ ನೆನೆಸಿಟ್ಟು ಕೂಡ ಮಾಡ್ಕೋಬೋದು. ಇದು ತರಕಾರಿ ಮತ್ತು ಕಾಳುಗಳ ಸಲಾಡ್ ತಯಾರಾಗಿತ್ತು ನೋಡ್ರಿ. ಈಗ ಸಂಪೂರ್ಣವಾಗಿ ಎಲ್ಲ ಪೂರ್ತಿ ಮಿಕ್ಸ್ ಆಗೈತೆ ರೀ. ಮತ್ತು ಇದಕ್ಕೆ ಬೇಕಾದ್ರೆ ನೀವು ಲಿಂಬೆನ ಹಾಕೋಬೋದು. ನಾನು ಲಿಂಬೆನ ಹಾಕೊಂಡಿಲ್ಲ.
ಲಿಂಬೆಹಣ್ಣು ಸ್ಕಿಪ್ ಮಾಡತ್ತೀನಿ, ಯಾಕಂದ್ರೆ ಒಳಗಡೆ ಟೊಮೆಟೊ ಇರ್ತಲ್ಲ ಅದ್ರ ಸಂಬಂಧ ನಾನು ಲಿಂಬೆಹಣ್ಣು ಸ್ಕಿಪ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಲಿಂಬೆಹಣ್ಣು ಹಾಕೋಬೋದು, ಹುಳಿ ಹಚ್ಚಬೇಕಾದ್ರೆ ನೀವು ಲಿಂಬೆಹಣ್ಣು ಹಾಕೋಬೋದು ಸ್ನೇಹಿತರೆ. ಈಗ ಒಂದು ಪ್ಲೇಟಿಗೆ ಇದನ್ನ ಸರ್ವ್ ಮಾಡ್ತೀನಿ ರೀ ಅದನ್ನು. ಸ್ನೇಹಿತರೆ, ಇದು ಎಲ್ಲ ಕಾಳುಗಳ ಮತ್ತು ಎಲ್ಲ ತರಕಾರಿಗಳ ಸಲಾಡ್ ತಯಾರಾಗಿತ್ತು ನೋಡ್ರಿ. ಈಗ ಇದನ್ನು ಟೇಸ್ಟ್ ನೋಡಿ ಹೆಂಗೈತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಕಾಳುಗಳ ತರಕಾರಿಗಳ ಸಲಾಡ್, ಆರೋಗ್ಯಕರವಾದಂಥ ಉತ್ತಮವಾದಂಥ ಪೌಷ್ಟಿಕಾಂಶವು ಇರುವಂತಹ ಸಲಾಡ್ ಸ್ನೇಹಿತರೆ. ಬರ್ರಿ ಈಗ ತಯಾರಾಗೈತಿ, ಟೇಸ್ಟ್ ನೋಡಿ ಹೆಂಗೈತೆ. ವಂಡರ್ಫುಲ್ ಸೂಪರ್ ಆಗಿರ್ತೈತಿ. ಕಾಳು ಮೆತ್ತಗಾಗ್ಯವ್ರಿ, ಮನಗಂಡು ಕುದ್ದಾವು, ರುಚಿನೂ ಮನಗಂಡ ಸ್ನೇಹಿತರೆ. ಸೂಪರ್ ಐತಿ. ನೀವು ಬೇಕಾದ್ರೆ ಇದನ್ನ ಜೋಳ ರೊಟ್ಟಿ ಜೊತೆ ಚೂರ ನೀವು ಸೇವನೆ ಮಾಡ್ಬೋದು, ಮತ್ತು ಬೆಳಿಗ್ಗೆ ಟೈಮ್ದಾಗ ಈ ರೀತಿ ಸಲಾಡ್ ಮಾಡ್ಕೋಬೋದು. ಅಮೃತ ಆಹಾರ ಸ್ನೇಹಿತರದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋಂದಿಗೆ ನಾನು ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.